ಮಾಜಿ ಸಿಎಂ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ. ರಾಜಕೀಯ ಹಾಳಾಗಿದೆ ಎಂದು ತೀವ್ರ ಬೇಸರ. ರಾಜಕೀಯ ಕ್ಷೇತ್ರ ಇಂದು ಕಲುಷಿತವಾಗಿರುವುದರಿಂದ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುವುದಿಲ್ಲ. ಆದರೆ ಸಕ್ರಿಯ ರಾಜಕಾರಣದಲ್ಲಿದ್ದು ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ಲುತ್ತೇನೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ವರುಣಾ ಕ್ಷೇತ್ರದ ಜನರು ಒತ್ತಾಯಿಸುತ್ತಿದ್ದಾರೆ. ಆದರೆ ನಾನು ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧಿಸಬಾರದು ಅಂದುಕೊಂಡಿದ್ದೇನೆ ಎಂದಿದ್ದಾರೆ. ನನಗೆ 79 ವರ್ಷ. ನಮ್ಮ ಸರ್ಕಾರದ ಅವಧಿ ಇನ್ನೂ 1.5 ವರ್ಷ ಇದೆ. ಆಗ ನನಗೆ 81, 82 ವರ್ಷ ವಯಸ್ಸಾಗಿರುತ್ತೆ. ಈಗಿನಂತೆ ಆರೋಗ್ಯ ಕೂಡ ಸದೃಢವಾಗಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಹಿಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ. ಸೋಲು ಗೆಲುವು ಎಲ್ಲವನ್ನೂ ಕಂಡಿದ್ದೇನೆ. ನಂಬಿದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡೆದಿಲ್ಲ ಎನ್ನುವ ಸಂತೃಪ್ತಿ ನನಗಿದೆ ಎಂದಿದ್ದಾರೆ. ಇಂದು ರಾಜಕಾರಣ ಸಾಕಷ್ಟು ಕಲುಷಿತವಾಗಿದೆ. ಪ್ರಾಮಾಣಿಕ ರಾಜಕಾರಣಕ್ಕೆ ಉಳಿಗಾಲವಿಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆಗಳಲ್ಲಿ ನಾನು ಸ್ಪರ್ಧಿಸುವುದಿಲ್ಲ ಎನ್ನುವ ನಿರ್ಧಾರಕ್ಕೆ ಬಂದಿದ್ದೇನೆ ಎಂದರು. ದಶಕಗಳ ಕಾಲ ರಾಜ್ಯದ ಜನತೆ ನನ್ನನ್ನು ತಮ್ಮಲ್ಲೊಬ್ಬ ಎಂಬಂತೆ ಕಂಡಿದ್ದಾರೆ. ಪ್ರೀತಿಯಿಂದ ಸಲಹಿದ್ದಾರೆ. ಈ ಋಣಭಾರ ನನ್ನ ಮೇಲಿದೆ. ಹೀಗಾಗಿ ನನ್ನ ಮುಂದಿನ ಜೀವನ ಸಹ ಜನಸೇವೆಗೆ ಮುಡುಪಾಗಿರುತ್ತದೆ ಎಂದು ಭಾವುಕರಾದರು. ಪ್ರತಿಯೊಬ್ಬ ಮನುಷ್ಯನಿಗೆ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನುವಂತ ಕನಸು ಇದ್ದೇ ಇರುತ್ತೆ. ಅಂತಹ ಕನಸನ್ನ ಈಡೇರಿಸುವುದಕ್ಕೆ ಅಂತ ಸಜ್ಜಾಗಿದೆ ನ್ಯೂಜೆನ್ ಹೋಮ್ಸ್ ಹುಬ್ಬಳ್ಳಿ ಧಾರವಾಡ. ನ್ಯೂ ಪ್ರಾಜೆಕ್ಟ್ ಸೃಷ್ಟಿ ಲೇಕ್ ಶೋರ್ ಬರೋಬ್ಬರಿ 33 ಎಕರೆಯಲ್ಲಿ 478 ಫ್ಲಾಟ್ಗಳನ್ನು ಹೊಂದಿದೆ. ಲೇಔಟ್ನ ಮಧ್ಯಭಾಗದಲ್ಲಿ ಸುಂದರವಾದ ಕೆರೆಯ ಮಧ್ಯದಲ್ಲಿ ದೇವಸ್ಥಾನ, ಜೊತೆಗೆ ಫೌಂಟೇನ್ ಕೂಡ ನಿರ್ಮಾಣ ಆಗಲಿದೆ. ಗಾರ್ಡನ್, ಚಿಲ್ಡ್ರನ್ಸ್ ಪಾರ್ಕ್, ಔಟ್ಡೋರ್ ಜಿಮ್, ಸ್ವಿಮ್ಮಿಂಗ್ ಪೂಲ್, ಆಂಪಿ ಥಿಯೇಟರ್, ಒಳಚರಂಡಿಯಾದಂತಹ ಸಾಸರ್ ಡ್ರೈನ್ ಸಿಸ್ಟಮ್ ಕೂಡ ಇಲ್ಲಿ ಹೊಂದಿದೆ. ಇಂತಹ ವ್ಯವಸ್ಥೆಗಳು ಹುಬ್ಬಳ್ಳಿಯಲ್ಲಿ ಇದುವರೆಗೂ ಯಾರು ಕೂಡ ಕೊಟ್ಟಿಲ್ಲ. ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಬರುವ ಹುಬ್ಬಳ್ಳಿ ಧಾರವಾಡ ಭಾಗದ ತಾರೆಹಾಳ್ ಪ್ರದೇಶದಲ್ಲಿ ಈ ಲೇಔಟ್ ಬರಲಿದೆ. ವಿದ್ಯಾನಗರ, ಗೋಕುಲ್ ರೋಡ್, ಇನ್ಆರ್ಬಿಟ್ ಮಾಲ್, ಏರ್ಪೋರ್ಟ್, ದೇಶಪಾಂಡೆ ಫೌಂಡೇಶನ್, ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜ್ ಇವೆಲ್ಲ ಕೂಡ ಈ ಲೇಔಟ್ಗೆ ಕೆಲವೇ ನಿಮಿಷಗಳ ಅಂತರದಲ್ಲಿವೆ. ಹೇಳಿದ ಸಮಯಕ್ಕೆ ಲೇಔಟ್ಗಳ ಕಾರ್ಯವನ್ನು ಮುಗಿಸಿಕೊಡ್ತಾರೆ. ಶೀಘ್ರವೇ ಬನ್ನಿ, ಈ ಕೆಳಗೆ ಕೊಟ್ಟಿರುವಂತಹ ನಂಬರ್ಗೆ ಸಂಪರ್ಕಿಸಿ ನಿಮಗೆ ಇಷ್ಟವಾದಂತಹ ಸೈಟ್ಗಳನ್ನು ಖರೀದಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.